ಮೇಡಮ್ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಥ್ಯಾಂಕ್ ಯು ವಾಣಿಯವರೇ. ಮೇಡಮ್ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಹೇಳಿ ಹೇಳಿ. ಹೋಮ್ಶಾಜೇಷನ್ ಇದೆ ಅಲ್ವಾ, ಆ ಹಾ ಸಿಂಬಲ್ ಸರಿಯಾಗಿ ಬರ್ತಾ ಇಲ್ಲ. ನೀವು ಈ ಹಾ ಸಲ ಮಾರ್ಕರ್ ಪೆನ್ ಅಲ್ಲಿ ಅದನ್ನ ಡ್ರಾ ಮಾಡಿ ರೆಕಾರ್ಡ್ ಮಾಡಿ ಕಳಿಸಿ ಮೇಡಮ್. ಅದನ್ನ ಓಕೆ. ಅಂದ್ರೆ ನಾನು ಮಾರ್ಕರ್ ಲಾಸ್ಟ್ ಪೆನ್ ಟೈಮ್ ಕಳಿಸಿದ್ದು ಕ್ಲಿಯರ್ ಆಗಿರ್ಲಿಲ್ವಾ? ಅದೇನೋ ನನ್ ಬರ್ಲಿಲ್ಲ. ಮಾರ್ಕರ್ ಪೆನ್ ಅಲ್ಲಿ ಮಾಡಿ ಮೇಡಮ್, ಅವಾಗ ಓಕೆ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಓಕೆ, ಶೋರ್ ಶೋರ್, ಖಂಡಿತ ಮಾಡ್ತೀನಿ. ಇದ್ರಲ್ಲೂ ಝೂಮ್ ಅಲ್ಲೂ ಒಂದು ರೈಟ್ ಆಪ್ಷನ್ ಇದೆ, ಅದರಲ್ಲಿ ಪ್ರಾಕ್ಟೀಸ್ ಮಾಡಕ್ ಟ್ರೈ ಮಾಡ್ತೀನಿ ನಾನು. ಓಕೆ, ಸೊ ದಟ್ ನಾನು ನಿಮ್ಗೆ ಕ್ಲಾಸ್ ಮಾಡ್ತಾನೆ ಹೇಳ್ಕೊಡಕ್ಕೆ ಆ, ಚೆನ್ನಾಗಿ ಹೇಳ್ಕೊಡಕ್ಕಾಗತ್ತಾ ಅಂತ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಸರಿ ಮೇಡಮ್. ಅದೊಂದು ಓಕೆ ಆಪ್ಷನ್ ಇದೆ, ಮೇಡಮ್. ಅದನ್ನು ಟ್ರೈ ಮಾಡ್ತೀನಿ. ನೀವ್ ಹೇಳೋ ತರ ಮಾರ್ಕರ್ ಸರಿ ಪೆನ್ ಮೇಡಮ್. ಅಲ್ಲೂ ಮಾಡ್ಬಿಟ್ಟು ಟ್ರೈ ಮಾಡ್ತೀನಿ. ಓಕೆ, ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಧ್ಯಾನ ಹೆಂಗ್ ಅನ್ನಿಸ್ತು? ಯಾರಿಗಾದ್ರೂ ಆ, ಏನಾದ್ರೂ ತುಂಬಾ ಏನಾದ್ರೂ ಚೇಂಜ್ ಅಂತ ಅನ್ನಿಸ್ತಾ? ಮ್ಯಾಮ್ ನಾನ್ ಮಿಸ್ ಚೆನ್ನಾಗಿತ್ತು ಮಾಡ್ಕೊಂಡೆ. ಮೇಡಮ್. ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಈಗ ಗ್ಯಾಪ್ ಆಗಿತ್ತು ಒಂದ್ 4 ದಿನ. ಈಗ ಹೌದು. ಅಂದ್ರೆ ಚೆನ್ನಾಗಿತ್ತು. ಚೆನ್ನಾಗ್ ಅನ್ಸ್ತಾ? ಅದು ರೇಖಿ ಸಿಂಬಲ್ಸ್ ಎಲ್ಲ ಹಾಕಿದ್ವಲ್ಲ ಮೇಡಮ್, ಚೆನ್ನಾಗಿತ್ತು. ಅದೇ ಅದೇ, ಇದನ್ನು ಅಂದ್ರೆ ಡಬಲ್ ಪವರ್ ಸಿಗುತ್ತಲ್ವಾ ನಮ್ದು. ಆ, ಒಂದು ಮಂತ್ರದ ಪವರ್, ಇನ್ನೊಂದು ರೇಖಿ ಶಕ್ತಿಯ ಪವರ್ ಸಿಗತ್ತೆ ರೇಖಿ ಸಿಂಬಲ್ಸ್ ಹಾಕೊಂಡಾಗ ಅಂತ ಎಸ್ ಮ್ಯಾಮ್. ಆತರ ಮಾಡೋಣ ಅಂತ ಅನ್ಕೊಂಡೆ. ನೋಡ ಇನ್ನು ಹಂಗೆ ಇನ್ನು ಇನ್ನು ಹೆಂಗ್ ಇಂಪ್ರವೈಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ಧ್ಯಾನದ ಬಗ್ಗೆ. ಎಸ್ ಮತ್ತೆ ಮ್ಯಾಮ್. ಚಂದ್ರು ಅವ್ರು ಇದಾರ ಕ್ಲಾಸ್ ಅಲ್ಲಿ, ಸೆಷನ್ ಅಲ್ಲಿ ಇಲ್ವಾ? ಅವರು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಿದ್ರು ಚಕ್ರಗಳ ಬಗ್ಗೆ, ಅದಕ್ಕೆ ಅವ್ರಿಗೆ ಇನ್ ಡೆಪ್ತ್ ನಾಲೆಜ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಸೊ ಅವ್ರಿಗೆ ಇದನ್ನ ಹೇಳ್ಬೇಕು, ನೆಕ್ಸ್ಟ್ ಟೈಮ್ ಅವ್ರು ಸಿಕ್ಕಿದಾಗ ಮತ್ತೆ ಹೇಳ್ತೀನಿ. ಅವ್ರು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು, ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಮೇಡಮ್ ನನ್ಗೆ 7 o'clock ಮಾಡಿ, ನನ್ಗೆ ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ 7 ಆಗ್ಬಿಡುತ್ತೆ, ನೀವು 7ಗೆನೆ ನಾನು 6:30 ಇಂದ ಇಟ್ಕೊಳ್ಳೋಣ ಅನ್ಕೊಂಡೆ. ಓಕೆ, ಜಾಯ್ನ್ ಆಗಿದ್ದ ಮೇಡಮ್, ಮತ್ತೆ ಯಾವಾಗ್ಲೂ ಎಕ್ಸಿಟ್ ಆಗಿರೋ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು, ಇಲ್ಲ ನೆಟ್ ಖಾಲಿ ಆಗಿರ್ಬೇಕು ಅಂತ ಅನ್ಕೋತೀನಿ. ಇದ್ದಾಗ್ಲೇ ಹೌದಾ? ಸರಿ ಸರಿ, ಅದೇ ಅದೇ ಅವ್ರು ಜಾಯಿನ್ ಆದಂಗ ಅನ್ಸಿತ್ತು. ಸರಿ, ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ನಮ್ದು ಬ್ಲಾಕೇಜಸ್ ಇರುತ್ತಲ್ಲ, ಯಾವ್ದಾದ್ರು ಎಮೋಷನಲ್ ಬ್ಲಾಕೇಜಸ್ ಆಗಿರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜಸ್, ಮೆಂಟಲ್ ಬ್ಲಾಕೇಜಸ್, ಅದೆಲ್ಲದಕ್ಕೂ ಚಕ್ರಗಳಲ್ಲಿ ಇರುವಂತಹ ಬ್ಲಾಕೇಜಸ್ ಇಂದ ಆ ಒಂದು ಎಮೋಷನ್ಸ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ನಮ್ಮ ದೇಹಕ್ಕೆ ಎಫೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ದೇಹಕ್ಕೆ ಅಂದ್ರೆ ಆರೋಗ್ಯದಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ, ಏರುಪೇರು ಆಗ್ತಾ ಇರುತ್ತೆ. ಮತ್ತೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗೋದು ಬರೀ ನಾವು ಊಟ ಮಾಡೋದ್ರಿಂದ ಮಾತ್ರ ಅಲ್ಲ, ನಮ್ಮ ಯೋಚನೆಗಳಿಂದ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಇರುತ್ತೆ. ನಮ್ಮ ಯೋಚನೆಯ ಪರಿಣಾಮಗಳು ಆರೋಗ್ಯದ ಮೇಲೆ ಇರುತ್ತೆ. ಇದು ಒಪ್ಕೊಳ್ತೀರಾ ಅಲ್ವಾ? ಎಲ್ರಿಗೂ ಗೊತ್ತಿದೆ ಅಲ್ವಾ? ಗೊತ್ತಿದ್ಯಾ ಇಲ್ವಾ? ಹಾ ಮೇಡಮ್, ಗೊತ್ತಿದೆ. ಗೊತ್ತಿದೆ. ಮೇಡಮ್, ಗೊತ್ತಿದೆ ಗೊತ್ತಿದೆ. ಹಾ ಹಾ ಇದನ್ನ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕೂಡ ಹೇಳ್ತೀವಿ. ಅಂದ್ರೆ ನಮ್ಮ ಒಂದು ಆ ಎಮೋಷನ್ಸ್ ಇಂದ ನಾವು ಕೆಲವೊಂದು ಎಮೋಷನ್ಸ್ ಇಂದ ಕೆಲವೊಂದು ನಾವು ಆ ಹಿಂಗೆ ಅನ್ಕೊಂಡು, ಅಯ್ಯೋ ನನ್ಗೆ ಇದ್ದಿದೆ ಅದಿದೆ ಅಂತ ನಾವೇ ಊಹೆ ಮಾಡ್ಕೊಂಡು ಬರ್ಸ್ಕೊಂಡಿರೋದು ಒಂದಷ್ಟು. ನರಳ್ತಾ ರೋಗ ಅಂತೀವಲ್ಲ, ಹಾಗೆ ಕೆಲವೊಂದು ನಮ್ಮ ಎಮೋಷನ್ಸ್ ಇಂದ, ಅಂದ್ರೆ ಭಯ ಇಂದ ಒಂದ್ ಕಡೆ ನಮ್ಗೆ ಪ್ರಾಬ್ಲಮ್ ಆಗತ್ತೆ, ಗಾಬರಿಯಿಂದ, ಮತ್ತೆ ಕೋಪದಿಂದ, ಈ ತರಹ ಒಂದೊಂದು ಭಾವನೆಗಳಿಂದನೂ ಕೂಡ ನಮಗೆ ಈ ತರಹ ಡಿಸೀಸಸ್ ಬರ್ತಾ ಇರುತ್ತೆ. ನಾವು ಚಕ್ರಗಳನ್ನ ಹೀಲ್ ಮಾಡ್ಕೊಂಡಂಗೆ ಇದೆಲ್ಲ ನಮ್ಮ ಭಾವನೆಗಳು ಕೂಡ ಹೀಲ್ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಎಮೋಷನ್ಸ್ ಕೂಡ ಹೀಲ್ ಆಗ್ತಾ ಹೋಗುತ್ತೆ. ಎಮೋಷನ್ಸ್ ಅಂದ್ರೆ ನಮ್ಮ ಆತಂಕ, ಭಯ, ಅದೆಲ್ಲ ಹೀಲ್ ಆಗ್ತಾ ಹೋಗುತ್ತೆ. ಅದೆಲ್ಲ ಹೀಲ್ ಆಗ್ತಾ ಹೋದಂಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಸುಧಾರಿಸ್ತಾ ಹೋಗುತ್ತೆ. ಆಮೇಲೆ ಈ ಚಕ್ರಗಳು ನಾವು ಹೇಳ್ತೀವಲ್ಲ, 7 ಮುಖ್ಯವಾದ ಚಕ್ರಗಳು ಅಂತ ಹೇಳಿ, 7 ಮುಖ್ಯವಾದ ಚಕ್ರಗಳು, ಒಟ್ಟು 144 ಚಕ್ರಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಅಂದ್ರೆ ಸಣ್ಣ ಸಣ್ಣ ಚಕ್ರಗಳು ಎಲ್ಲ ಸೇರಿದ್ರೆ 144 ಚಕ್ರಗಳಿದೆ. ಅದರಲ್ಲಿ ಮುಖ್ಯವಾದ ಚಕ್ರಗಳು 7. ಸೊ ನೀವು ಕೇಳ್ಬೋದು, ಈ 7 ಚಕ್ರಗಳು ಎಲ್ಲಿ ನಮ್ಗೆ ಆಪರೇಷನ್ ಮಾಡಿದಾಗ ಕಾಣದೇ ಇಲ್ವಲ್ಲ, ಯಾವ ಡಾಕ್ಟರ್ಗಳು ತೋರ್ಸಿಲ್ಲ ನಮ್ಗೆ ಈ ಚಕ್ರಗಳಿದೆ ಅಂತ, ಎಲ್ಲಿ ಕೆಂಪು ಕಾಣಿಸ್ತಾ ಇದೆ, ಎಲ್ಲಿ ಕೇಸರಿ ಬಣ್ಣ ಕಾಣಿಸ್ತಿದೆ, ಎಲ್ಲಿ ಹಳದಿ ಬಣ್ಣ ಕಾಣಿಸ್ತಿದೆ ಅಂತ ನೀವು ಕೇಳ್ಬೋದು ಅಲ್ವಾ? ಅದಕ್ಕೇನ್ ಆನ್ಸರು ಯಾರಾದ್ರೂ ಹೇಳ್ತೀರಾ? ರೇನ್ಬೋ ಕಲರ್ ಮೇಡಮ್ ಇದು. ರೇನ್ಬೋ ಕಲರ್ಸ್ ಇರ್ಬೇಕು ಮೇಡಮ್. ಅದೇ ರೈನ್ಬೋ ಕಲರ್ಸ್ ಕರೆಕ್ಟು.
ಅದ್ ಎಲ್ಲಿ ನಿಮ್ಗೆ ಯಾರಾದ್ರೂ ಡಾಕ್ಟರ್ ಹೇಳಿದಾರಾ ಇದು ರೈನ್ಬೋ ಕಲರ್ಸ್ ಕಾಣಿಸ್ತಾ ಇದೆ ನಿಮ್ ದೇಹದಲ್ಲಿ, ನಿಮ್ಗೆ ಕೆಂಪು ಬಣ್ಣ ಕಾಣಿಸ್ತಾ ಇದೆ, ನಿಮ್ಮ ಇದು ಜನನೇಂದ್ರಿಯ ಮತ್ತು ಗುದದ್ವಾರದ ಮಧ್ಯೆ ಕೆಂಪು ಬಣ್ಣ ಇದೆ, ಇಲ್ಲೊಂದು ಚಕ್ರ ಇದೆ ಅಂತ ಯಾರಾದ್ರೂ ಡಾಕ್ಟರ್ ಹೇಳಿದಾರಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ. ಅದೇ ಈ ಯಾಕೆ ಧ್ಯಾನದಿಂದನೇ ಕಲ್ತ್ಕೊಂಡಿರೋದು. ಹಾ ಅದು ಯಾಕೆ ಅಂದ್ರೆ ನಮ್ಗೆ ಇದು ನಾರ್ಮಲ್ ಐಸಿಗೆ ಅದು ಕಾಣೋದಿಲ್ಲ. ಅದು 72,000 ನಾಡಿಗಳಿದಾವೆ, ಈ 7 ಮುಖ್ಯವಾದ ಚಕ್ರಗಳಿದಾವೆ. ಬೇಕಿದ್ರೆ ಬರ್ಕೋಬಹುದು, ಯಾಕೆಂದ್ರೆ ನಾನು ಹೇಳಿದ್ದನ್ನ ನೀವು ಮರ್ತೋಗೋ ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ಏನೇನ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಏನ್ ಹೊಸ ವಿಷಯ ಹೇಳ್ತಾ ಇದ್ದೀನಿ ಆ ದಿನಕ್ಕೆ, ಅದನ್ನಾದ್ರೂ ನೀವು ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ದಟ್ ಅದು ನಿಮ್ಮ ಮೈಂಡ್ ಅಲ್ಲಿ ರೆಕಾರ್ಡ್ ಆಗತ್ತೆ. ನಿಮ್ಮ ಮೈಂಡ್ ಅಲ್ಲಿ ರೆಕಾರ್ಡ್ ಆದ್ರೆ ಅದು ಮರೆಯೋದಿಲ್ಲ. ನೀವು ಯಾವಾಗ ಬರೀತೀರಾ, ನಮ್ಮ ಬ್ರೈನಿಗೂ ಮತ್ತೆ ನಮ್ಮ ಕೈಗಳಿಗೂ ಕನೆಕ್ಷನ್ ಇರುತ್ತೆ. ನೀವು ಬರ್ದಾಗ ಅದು ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗತ್ತೆ ನಾನು ಹೇಳೋ ಇನ್ಫಾರ್ಮೇಶನ್. ಇಲ್ಲಾಂದ್ರೆ ಈಗ ಹೇಳಿದ್ದನ್ನ ನೆಕ್ಸ್ಟ್ ದಿನ ನೀವು ಮರ್ತು ಹೋಗ್ಬೋದು. ಸೊ ಅದಷ್ಟು ಪ್ರಯೋಜನ ಆಗಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಏನು ಹೇಳ್ತೀನಿ ಅದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. ಓಕೆ, 144 ಚಕ್ರಗಳು, ಅದರಲ್ಲಿ 7 ಮುಖ್ಯವಾದ ಚಕ್ರಗಳು. ನಿಮಗೆ ಗೊತ್ತಿರೋ ಹಾಗೆ ಆ ಚಕ್ರಗಳ ಹೆಸರು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಮೋಸ್ಟ್ಲಿ ಅದು ನಿಮ್ಗೆ ಕ್ಲಿಯರ್ ಆಗಿ ತಲೆ ಒಳಗಡೆ ಹೋಗಿರುತ್ತೆ ಅಂತ ಅನ್ಕೋತೀನಿ, ಹೌದಲ್ವಾ? ನೆಕ್ಸ್ಟ್ 72,000 ನಾಡಿಗಳಿದಾವೆ. ನಾಡಿಗಳಲ್ಲಿ ಪ್ರಾಣ ಶಕ್ತಿ ಹರಿಯತ್ತೆ, ಚೈತನ್ಯ ಶಕ್ತಿ ಅಂತ ಹೇಳ್ತೀವಲ್ಲ. ಯಾಕೆ ನಾವು ಸತ್ ಮೇಲೆ ಪ್ರಾಣ ಹೋಯ್ತು ಅಂತ ಹೇಳ್ತೀವಲ್ವಾ ನಾವು, ಅದ್ ಯಾಕೆ ಹೇಳ್ತೀವಿ? ಆ ಪ್ರಾಣ ಶಕ್ತಿ, ಚೈತನ್ಯ ಶಕ್ತಿ ಈ ನಾಡಿಗಳಲ್ಲಿ ಹರಿತಾ ಇರುತ್ತೆ. ನೀವ್ ಕೇಳ್ಬೋದು, ಆ ನಾಡಿಗಳು ಎಲ್ಲಿ ಕಾಣಿಸೋದಿಲ್ವಲ್ಲ, ಡಾಕ್ಟರ್ ಯಾವತ್ತೂ ಹೇಳೇ ಇಲ್ಲ ಇಲ್ಲಿ 72,000 ನಾಡಿಗಳಿದಾವೆ, ಇದರಲ್ಲಿ ಪ್ರಾಣ ಶಕ್ತಿ ಹರಿಯತ್ತೆ ಅಂತ. ಯಾಕೆ ಅಂದ್ರೆ ಆ ನಾಡಿಗಳು ಕೂಡ ಕಾಣಿಸೋದಿಲ್ಲ ಕಣ್ಣಿಗೆ. ಸೊ ಮತ್ತೆ ಇದೆಲ್ಲ ಎಲ್ಲಿರುತ್ತೆ ಈ ಚಕ್ರಗಳು, ನಾಡಿಗಳು ಎಲ್ಲಿರುತ್ತೆ? ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಯಾರಿಗಾದ್ರೂ ಗೊತ್ತಿದ್ಯಾ? ಮೇಡಮ್, ಈಗ ನಾಡಿ ಪರೀಕ್ಷೆ ಅಂತ ಮಾಡ್ತಾರಲ್ಲ ಮೇಡಮ್, ಇಲ್ಲಿ ಕೈ ಹತ್ರ ಹಿಡ್ಕೊಂಡಿರ್ತಾರಲ್ಲ ಈ ತರ. ಅದು ನರನಾಡಿ, ಅದು ಬೇರೆ ನಾಡಿ. ಬಟ್ ಈಗ ನಾನು ಹೇಳುವಂತದ್ದು ಸೂಕ್ಷ್ಮ ನಾಡಿಗಳು. ಗೊತ್ತಿಲ್ಲ ಮೇಡಮ್. ಓಕೆ, ಅದೆಲ್ಲ ನಮ್ಮ ದೇಹ ಇದೊಂದೇ ಅಲ್ಲ, ಇದು ಫಿಸಿಕಲ್ ಬಾಡಿ ಮಾತ್ರ. ಇದು ಫಿಸಿಕಲ್ ಬಾಡಿ, ಇದ್ರ ಜೊತೆಗೆ ಇದ್ರ ಸುತ್ತಲೂ ಇನ್ನೊಂದು 6 ಬಾಡಿಗಳಿರುತ್ತೆ, ಒಟ್ಟು 7 ಬಾಡಿಗಳು. ಓಕೆನಾ? ಈ ದೇಹದ ಸುತ್ತಲೂ ಇನ್ನೊಂದು ಬಾಡಿ ಇರುತ್ತೆ, ಅದು ಎಥರಿಕ್ ಬಾಡಿ ಅಂತ ಕರೀತಾರೆ. ಅದು ಸೂಕ್ಷ್ಮ ಶರೀರ, ಅಂದ್ರೆ ಅದು ನಮ್ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಅದಿರತ್ತೆ. ಆ ಸೂಕ್ಷ್ಮ ಶರೀರ ನಮ್ಮ ದೇಹ ಹೇಗಿರುತ್ತೋ ಹಾಗೆ ಅದೇ ಫಾರ್ಮ್ ಅಲ್ಲಿ ಇರುತ್ತೆ, ಬಟ್ ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ನಮ್ಮ ಸುತ್ತಲೂ ಇರತ್ತದು ಆ ಸೂಕ್ಷ್ಮ ಬಾಡಿ. ನೀವು ಪ್ರಾಣ ಹೋದಾಗ ಆ ಸೂಕ್ಷ್ಮ ಬಾಡಿ ಹೋಯ್ತು ಅನ್ನೋ ತರ ತೋರಿಸ್ತಾರಲ್ವಾ, ಕೆಲವೊಂದು ಬಾಡಿಗಳು ಬಿಟ್ಟು ಹೋಗುತ್ತೆ. ಒಟ್ಟು ನಾವು ಜೀವಂತ ಇರುವಾಗ ನಮ್ ಜೊತೆ 7 ಬಾಡಿ ಇರುತ್ತೆ. ಒಂದು ಫಿಸಿಕಲ್ ಬಾಡಿ, ಒಂದು ಎಥ್ರಿಕ್ ಬಾಡಿ, ಮೆಂಟಲ್ ಬಾಡಿ, ಸ್ಪಿರಿಚುವಲ್ ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ ಅಂತ ಈ ತರಹ 7 ಬಾಡಿಗಳಿರುತ್ತೆ. ಓಕೆ, ಈಗ ನೀವು ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ಬಾಡಿ ಅಂದ್ರೆ ನಾವು ಇರುವಂತಹ ನಮ್ಮ ದೇಹ ಫಿಸಿಕಲ್ ಬಾಡಿ. ರಿಪೀಟ್ ಮಾಡಿ ಮೇಡಮ್, ಇನ್ನೊಂದ್ಸರಿ 7 ಬಾಡಿಗಳನ್ನ ರಿಪೀಟ್ ಮಾಡಿ ಮೇಡಮ್. 7 ಬಾಡಿಯಲ್ಲಿ ಒಂದು ಫಿಸಿಕಲ್ ಬಾಡಿ, ಇದು ಫಿಸಿಕಲ್ ಬಾಡಿ. ಇನ್ನೊಂದು ಎಥ್ರಿಕ್ ಬಾಡಿ, ಇನ್ನೊಂದು ಮೆಂಟಲ್ ಬಾಡಿ, ಇನ್ನೊಂದು ಸ್ಪಿರಿಚುವಲ್ ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ. ಹೇಳಿ ಮ್ಯಾಮ್, ಐಡಿಯಾ ಅದು ಇನ್ನ 2. 5 ಇಲ್ಲ, 6 ಆಯ್ತು. ಒಂದು ಫಿಸಿಕಲ್ ಬಾಡಿ ಅಲ್ವಾ, ಇನ್ನೊಂದು ಆಸ್ಟ್ರಲ್ ಬಾಡಿ,
ಇದು ಇನ್ನೊಂದು ಎಮೋಷನಲ್ ಏನ್ ಗೊತ್ತಾ, ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ, ಒಂದೊಂದ್ ತರ ಕರೀತಾರೆ ಬಾಡಿಗಳನ್ನ. ಒಂದ್ ಕಡೆ ಎಮೋಷನಲ್ ಬಾಡಿ, ಎಥ್ರಿಕ್ ಬಾಡಿ ಬೇರೆ ಬೇರೆ ಅಂತ ತೋರಿಸ್ತಾರೆ, ಆಯ್ತಾ. ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ಬಾಡಿ ಬಗ್ಗೆ ನಂಗೆ ಕನ್ಫ್ಯೂಷನ್ ಇದೆ. ಯಾಕೆಂತಂದ್ರೆ ಸ್ವಲ್ಪ ಅದು ಹೆಸರುಗಳಲ್ಲಿ ವ್ಯತ್ಯಾಸ ಮಾಡಿದ್ದಾರೆ. ಅದೊಂದು ನಾನು ಹೇಳ್ತೀನಿ. ಇನ್ನೊಂದು ಬಾಡಿ ಹೆಸರು ನಾನು ನಾಳೆ ಅಥವಾ ನಾಡಿದ ಕ್ಲಾಸಲ್ಲಿ ಕರೆಕ್ಟ್ ಆಗಿ ನಾನು ಹೇಳ್ತೀನಿ. ಇನ್ನೊಂದು ಬಾಡಿ ಹೆಸರಲ್ಲಿ ಎಲ್ಲ ಡೆಫಿನೇಷನ್ಸ್ ಬೇರೆ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ಅದೊಂದು ಕ್ಲಾರಿಫಿಕೇಶನ್ ನಂಗೂ ಬೇಕು. ನಾನು ಹೇಳ್ತೀನಿ ನಿಮ್ಗೆ, ಇವತ್ತು ಪಿಕ್ಚರ್ ಕಳಿಸ್ತೀನಿ ಕರೆಕ್ಟ್ ಆಗಿ ಇನ್ನೊಂದು ಬಾಡಿ ಹೆಸರು ಏನು ಅಂತ. ಓಕೆ, ಇದು ಸೆಕೆಂಡ್ ಒನ್ ಅಂತೂ ಎಥ್ರಿಕ್ ಬಾಡಿ ಅಂತ ನನಗೆ ಬೇರೆ ಕ್ಲಾಸಸ್ ಅಲ್ಲೂ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಹಂಗಾಗಿ ಇದು ಫಿಸಿಕಲ್ ಬಾಡಿ, ಇದು ನಮ್ಮ ಒಂದು ಭೌತಿಕ ಶರೀರ. ಈ ಭೌತಿಕ ಶರೀರದ ನೆಕ್ಸ್ಟ್ ಎಥರಿಕ್ ಬಾಡಿ ಅಂತ ಇರುತ್ತೆ. ಆ ಎಥರಿಕ್ ಬಾಡಿನಲ್ಲಿ, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಆ ಸೂಕ್ಷ್ಮ ಶರೀರದಲ್ಲಿ ಈ ಎಲ್ಲ ಚಕ್ರಗಳು ಇರತ್ತೆ. ಜೊತೆಗೆ ಆ ನಾಡಿಗಳು ಅಂತ ಹೇಳ್ತಿರಲ್ಲ, 72,000 ನಾಡಿ, ಪ್ರಾಣ ಶಕ್ತಿ ಹರಿಯುವಂತಹ ನಾಡಿ ಅಂತ, ಅದೆಲ್ಲಾನು ಆ ಎಥರಿಕ್ ಶರೀರದಲ್ಲಿ ಇರತ್ತೆ. ಅದಕ್ಕೆ ನಮ್ಗೆ ಈ ಭೌತಿಕ ಶರೀರದಲ್ಲಿ ಆ ಚಕ್ರಗಳು ಕಾಣಿಸೋದಿಲ್ಲ. ಮತ್ತೆ ಇದನ್ನೆಲ್ಲ ಯಾರು ಕಂಡುಹಿಡಿದ್ರು ಅಂತ ಹೇಳಿದ್ರೆ, ಇದನ್ನೆಲ್ಲಾನು ಋಷಿ ಮುನಿಗಳು ಧ್ಯಾನ ಮಾಡ್ಬೇಕಾದ್ರೆ ಅವರಿಗೆ ಇದೆಲ್ಲ ಗೋಚರ ಆಗಿರೋದು. ಹಾಗಾಗಿ ಆವಾಗ್ಲಿಂದನೂ ನಮ್ಮಲ್ಲಿ ಈ ಸನಾತನ ಧರ್ಮದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಚಕ್ರಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಇದೆ. ಚಕ್ರಗಳ ಬಗ್ಗೆ, ನಾಡಿಗಳ ಬಗ್ಗೆ, ಮತ್ತೆ ಆ ಮೇನ್ ಇಡ, ಪಿಂಗಳ, ಸುಷುಮ್ನ ನಾಡಿಗಳು ಅನ್ನೋದು ಮೇನ್ ನಾಡಿಗಳು ಇರುತ್ತೆ. ಇಡ, ಪಿಂಗಳ, ಸುಷುಮ್ನ. ಈ ಇಡ, ಪಿಂಗಳ, ಸುಷುಮ್ನ ಏನಂದ್ರೆ, ಇವಾಗ ನೀವು ದೇವಸ್ಥಾನದಲ್ಲೆಲ್ಲಾನು ಈ ನಾಗರ ಹಾವುಗಳು ಹೀಗೆ ಸುತ್ತ ಹಾಕೊಂಡಿರತ್ತೆ, ನೋಡಿದಿರ ಅಲ್ವಾ? ನಾಗರ ಕಲ್ಲುಗಳನ್ನಲ್ಲಿ ಈ ಎರಡು ನಾಗರ ಹಾವುಗಳು ಹೀಗೆ 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 ಸುತ್ತ ಹಾಕಿ ಹೀಗಿರುತ್ತಲ್ಲ, ಅದು ಇದನ್ನೇ ಸೂಚಿಸುತ್ತೆ ಅಂತ ಹೇಳ್ತಾರೆ. ಇಡ, ಪಿಂಗಳ ನಾಡಿ, ಅದ್ರ ಮಧ್ಯೆ ಒಂದು ಸ್ಟ್ರೈಟ್ ಒಂದು ನಾಡಿ ಹೋಗಿರುತ್ತೆ, ಅದು ಸುಷುಮ್ನ ನಾಡಿ ಅಂತ ಹೇಳ್ತಾರೆ. ಈಗ ಇದನ್ನ ಹೇಳ್ತಾರಲ್ಲ, ಕುಂಡಲಿನಿ ಕುಂಡಲಿನಿ ಶಕ್ತಿ ಜಾಗೃತಿ ಅಂತೆಲ್ಲ ಹೇಳ್ತಾರಲ್ಲ, ಅದೇನು ಅಂತ ಹೇಳಿದ್ರೆ ಕುಂಡಲಿನಿ ಜಾಗೃತಿ. ಕುಂಡಲಿನಿ ಜಾಗೃತಿ ಮಾಡ್ತಾರಲ್ಲ, ಅದೇನು ಅಂದ್ರೆ ಆ ಶಕ್ತಿ ಇರುತ್ತಲ್ಲ, ಅದು ನಮ್ಮ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಇರತ್ತೆ ಅಂತ ಹೇಳ್ತಾರೆ. ಆ ಶಕ್ತಿಯನ್ನ ಈ ಸಹಸ್ರಾರ ಚಕ್ರದಲ್ಲಿ ಶಿವ ಇರ್ತಾನೆ. ಆ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಶಕ್ತಿಯನ್ನ ಶಿವನೆಡೆಗೆ ಸೇರಿಸೋದೆ ನಮ್ಮ ಒಂದು ಸಾಧನೆ ಆಗ್ಬೇಕು. ಅಂದ್ರೆ ಆ ಶಕ್ತಿಯನ್ನ ಶಿವನೆಡೆಗೆ ಸೇರಿಸೋದು ತುಂಬಾ ತುಂಬಾ ತಪಸ್ ಮಾಡಿ ತುಂಬಾ ಸಾಧನೆ ಮಾಡೋರು ಆ ಶಕ್ತಿಯನ್ನ ಶಿವನ ತನಕ ತರ್ತಾರೆ. ಅದಕ್ಕೆ ಕುಂಡಲಿನಿ ಶಕ್ತಿ ಜಾಗೃತಿ ಅಂತ ಹೇಳ್ತಾರೆ. ಆ ಕುಂಡಲಿನಿ ಶಕ್ತಿಯನ್ನ ಯಾವಾಗ ಜಾಗೃತಿ ಆಗುತ್ತೆ ಅಂದ್ರೆ, ನಾವು ತುಂಬಾ ಧ್ಯಾನ ಅದೆಲ್ಲ ಮಾಡ್ತಾ 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 ಅದು ಮೇಲ್ ಹೋಗ್ತಾ ಹೋಗುತ್ತೆ. ಆವಾಗ ಇಲ್ಲಿರುವ ಶಿವನ ಜೊತೆಗೆ ಆ ಶಕ್ತಿಯ ಮಿಲನ ಆಗತ್ತೆ ಅಂತ ಹೇಳ್ತಾರೆ. ಅದು ಇಡ, ಪಿಂಗಳ ನಾಡಿ ಹಂಗೆ ಕೆಳಗಿಂದ ಇಲ್ಲಿಂದ ಮೇಲ್ ತನಕ ಬರುತ್ತೆ ಅಂತ ಹೇಳ್ತಾರೆ. ಇಡ, ಪಿಂಗಳ ನಾಡಿ ಅಲ್ಲಿಂದ ಇಲ್ಲಿ ತನಕ ಬರಬೇಕು, ಅದೇ ಒಂದು ಸಾಧನೆಯ ಗುರಿ ಅಂತ ಹೇಳ್ತಾರೆ. ಅದೇ ಒಂದು ಸಾಧನೆ ಅಂತ ಹೇಳ್ತಾರೆ. ಓಕೆ, ಇದು ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ ಹೇಳಿದ್ದು. ಸೊ ನಾವು ಶಕ್ತಿಯನ್ನ ಮೂಲಾಧಾರ ಚಕ್ರದಿಂದ ಮೇಲಕ್ಕೆ ತರಬೇಕಾಗತ್ತೆ. ಇವಾಗ ಯೂಶಲ್ ಆಗಿ ಜನಗಳ ಏನಿರುತ್ತೆ, ಜಸ್ಟ್ ಬೇಸಿಕ್ ನೀಡ್ಸ್, ಊಟಕ್ಕೆ, ಮನೆಗೆ, ಒಂದು ಸಂಸಾರ, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು, ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಆಚೆ ಅವ್ರು ಬರ್ಬೇಕು ಅಂದ್ರೆ ಅವರು ಒಂದೊಂದೇ ಹೆಜ್ಜೆನ ಇಟ್ಕೊಂಡು ಸೃಜನಶೀಲತೆ ಇರ್ಬೇಕು, ಆಮೇಲೆ ಆಕ್ಷನ್ ಓರಿಯೆಂಟೆಡ್ ಆಗಿರ್ಬೇಕು, ಅದಾದ್ಮೇಲೆ ಹೃದಯ ಚಕ್ರ ವಿಶಾಲ ಆಗ್ಬೇಕು. ಯಾವಾಗ ನಮ್ಮ ಹೃದಯ ಚಕ್ರ ವಿಶಾಲ ಆಗತ್ತೆ, ನಾವು ಬೇರೆಯವ್ರಿಗೆ ಪ್ರೀತಿ ಕೊಡಕ್ಕೂ ಸಾಧ್ಯ, ಪ್ರೀತಿ ತಗೊಳಕ್ಕೂ ಸಾಧ್ಯ. ಅಂದ್ರೆ ನಾವು ನಮ್ಮ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ಪ್ರಪಂಚದ, ನಮ್ಮ ಸುತ್ತಮುತ್ತಲಿನ ಜನರು ಅವರೆಲ್ಲ ಸುಖವಾಗಿರ್ಬೇಕು, ಪ್ರಪಂಚದವರೆಲ್ಲ ಸುಖವಾಗಿರ್ಬೇಕು ಅಂತ ನಮ್ಮ ಒಂದು ಪರ್ಸ್ಪೆಕ್ಟಿವ್, ಅಂದ್ರೆ ಹೃದಯನ ದೊಡ್ಡದ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಮೊದ್ಲೇನಿರುತ್ತೆ, ನಮ್ಮ ಬೇಸಿಕ್ ನೀಡ್ಸ್, ನಮ್ಗೆ ಊಟ ಸಿಕ್ಕರೆ ಸಾಕು, ನಮಗ್ ಮನೆ ಸಿಕ್ಕರೆ ಸಾಕು, ಮತ್ತೆ ನಮ್ಮ ಮನೆಯವರು ಚೆನ್ನಾಗಿದ್ರೆ ಸಾಕು, ಅಷ್ಟು ಮಾತ್ರ ಇರ್ತೀವಿ. ಆಮೇಲೆ ನಮ್ಮ ಹೃದಯ ಚಕ್ರ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನಾವು ಬೇರೆಯವ್ರಿಗೂ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಮನಸ್ಸು ಬರ್ತಾ ಹೋಗತ್ತೆ. ಬೇರೆಯವ್ರ ಬಗ್ಗೆ ಕರುಣೆ ಬರಕ್ ಶುರು ಆಗತ್ತೆ.
ಮತ್ತೆ ಎಲ್ರ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಅನುಕಂಪ ದಯೆ ಬರಕ್ ಶುರು ಆಗತ್ತೆ. ಪ್ರಕೃತಿ ಬಗ್ಗೆ ಪ್ರೀತಿ ಬರಕ್ ಶುರು ಆಗತ್ತೆ. ನಮ್ಗೆ ಯಾವಾಗ ಇದೆಲ್ಲ ಆಗ್ತಾ ಇದೆ ಅಂತ ಆದ್ರಾಗ ನಮ್ಮ ಹೃದಯ ಚಕ್ರ ದೊಡ್ಡದಾಗ್ತಾ ಇದೆ, ನಾವು ಆ 3 ಚಕ್ರಗಳನ್ನ ದಾಟಿ 4ನೇ ಚಕ್ರಕ್ಕೆ ಬಂದಿದೀವಿ ಅಂತ ಅರ್ಥ. ಅಂದ್ರೆ ಬರೀ ನಮ್ಮ ಬಗ್ಗೆ ಮಾತ್ರ ನಾವು ಯೋಚಿಸದೆ, ಯಾವಾಗ ನಾವು ಪ್ರಪಂಚದ ಬಗ್ಗೆ, ಬೇರೆ ಜನಗಳ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತೀವಿ, ಅವ್ರ ಬಗ್ಗೆ ಕರುಣೆ ಪ್ರೀತಿ ಎಲ್ಲ ಕೊಡಕ್ ಶುರು ಮಾಡ್ತೀವಿ, ಅವ್ರ ಬಗ್ಗೆ ಎಲ್ಲ ಪ್ರೀತಿ ಇಟ್ಕೊಳಕ್ ಶುರು ಮಾಡ್ತೀವಿ, ಸ್ವಲ್ಪ ನಿಸ್ವಾರ್ಥ ಭಾವ ಎಲ್ಲ ಯಾವಾಗ ಬರಕ್ ಶುರು ಆಗತ್ತೆ ಅಂದ್ರೆ ನಮ್ಮ ಹೃದಯ ಚಕ್ರ ವಿಶಾಲವಾಗ್ತಾ ಹೋದಾಗ ಅದೆಲ್ಲ ಬರಕ್ಕೆ ಶುರು ಆಗತ್ತೆ. ಆಮೇಲಿಂದ ವಿಶುದ್ಧಿ ಚಕ್ರಕ್ಕೆ ಬಂದಾಗ ನಮ್ಮ ಮಾತನ್ನ ಬೇರೆಯವರು ಕೇಳಿಸ್ಕೊಳಕ್ಕೆ ಶುರು ಮಾಡ್ತಾರೆ, ಬೇರೆಯವ್ರಿಗೆ ಆಸಕ್ತಿ ಬರುತ್ತೆ, ನಮ್ಮ ಮಾತಿಗೊಂದು ಗೌರವ ಬರುತ್ತೆ, ಬೆಲೆ ಬರುತ್ತೆ. ಆವಾಗ ನಮ್ಮ ಹೃದಯ ಚಕ್ರ ಮೇಲಿಂದ ಅಲ್ಲಿ ತನಕ ನಮ್ಮ ಸಾಧನೆಯ ಮಟ್ಟ ಹೋಗಿದೆ ಅಂತ ಆಗತ್ತೆ. ಆಮೇಲೆ ನಮ್ಗೆ ಆಜ್ಞಾ ಚಕ್ರ ತನಕ ನಾವು ಬಂದಾಗ ನಮ್ಗೆ ಇಂಟ್ಯೂಷನ್ ಸ್ಕಿಲ್ಸ್ ಬರುತ್ತೆ. ಅಂದ್ರೆ ಸ್ವಲ್ಪ ಥರ್ಡ್ ಐ ಓಪನ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಇವಾಗ ಎದುರುಗಡೆ ಯಾರಿರ್ತಾರೋ ಅವ್ರ ಬಗ್ಗೆ ನಮ್ಗೆಲ್ಲ ಅರ್ಥ ಆಗಕ್ ಶುರು ಆಗತ್ತೆ. ಇವ್ರು ಹಿಂಗೆ, ಇವ್ರು ಈ ತರಹದ ಅವ್ರ ಸಮಸ್ಯೆ ಏನು ಅದೆಲ್ಲ ನಮ್ಗೆ ಗೊತ್ತಾಗಕ್ ಶುರು ಆಗತ್ತೆ. ಕೆಲವ್ರಿಗೆಲ್ಲಾನು ಅವ್ರ ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅದೆಲ್ಲ ಗೊತ್ತಾಗಕ್ ಶುರು ಆಗತ್ತೆ ಅಂತ ಹೇಳ್ತಾರೆ. ಥರ್ಡ್ ಐ ಸಾಧನೆ ಆಗಿರೋರು, ಅಂದ್ರೆ ಥರ್ಡ್ ಐ ಓಪನ್ ಆದಾಗ ಅವ್ರಿಗೆ ಅದೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಏನಾಗಿತ್ತು ಹಿಂದೆ, ಮತ್ತೆ ನಾವ್ ಹಿಂದಿನ ಜನ್ಮದಲ್ಲೆಲ್ಲ ಏನಾಗಿದ್ವಿ ಅದೆಲ್ಲ ಗೊತ್ತಾಗಕ್ ಶುರು ಆಗತ್ತೆ ಅಂತ ಹೇಳ್ತಾರೆ. ಆ ಲೆವೆಲ್ಗೆ ನಮ್ಮ ಸಾಧನೆ ಹೋಗ್ತಾ 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 ನಮ್ಮ ಚಕ್ರಗಳು ಕೂಡ ಪವರ್ಫುಲ್ ಆಗ್ತಾ ಹೋಗುತ್ತೆ. ಸೊ ನಾವು ಈಗ ಚಕ್ರ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಅಷ್ಟು ತನಕ ಯೋಚನೆ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಅನ್ಕೊಂಡಿರೋದನ್ನ ಒಂದು ಮ್ಯಾನಿಫೆಸ್ಟ್ ಆಗ್ತಾ ಹೋಗೋದಕ್ಕೆ ನಮ್ಮ ಚಕ್ರಗಳೆಲ್ಲ ಹೀಲ್ ಆಗ್ತಾ ಹೋಗ್ಬೇಕು. ಇವಾಗ ಮೊದಲನೇ ಚಕ್ರ ಮೂಲಾಧಾರ ಚಕ್ರ ಹೀಲ್ ಆದಾಗ ನಮ್ಗೆ ಏನೇನಾಗತ್ತೆ ಅಂದ್ರೆ ನಮ್ಗೆ ಭಯ ಅನ್ನೋದು ಕಡಿಮೆ ಆಗತ್ತೆ. ನೀವು ನೋಡಿರ್ಬೋದು, ಕೆಲವೊಬ್ಬರಿಗೆ ಒಂದು ಹೈಟ್ ನೋಡಿದ್ರೆ ಭಯ, ಒಂದು ಜಸ್ಟ್ ಯಾರ್ದೋ ರಕ್ತ ನೋಡಿದ್ರೆ ಭಯ, ಅಥವಾ ಪ್ರಾಣ ಭಯ, ಅಯ್ಯೋ ನಾನ್ ಸತ್ತೋದ್ರೆ ಏನ್ ಮಾಡೋದು, ನನ್ಗೆ ಹಿಂಗಾಗ್ಬಿಟ್ರೆ ಏನ್ ಮಾಡೋದು, ಈ ತರ ಆಗೋದ್ರೆ ಏನ್ ಮಾಡೋದು, ಅದೇ ತರಹ ಭಯ ಭಯ ಭಯ, ಫ್ಯೂಚರ್ ಭಯ, ಪಾಸ್ಟ್ ಭಯ, ಅಯ್ಯೋ ನನ್ಗೆ ಹಿಂದೆ ಹಿಂಗಾಗೋಯ್ತು ಅನ್ನೋ ಭಯ, ಮುಂದೆ ಏನಾಗ್ಬಿಡುತ್ತೋ ಅನ್ನೋ ಭಯ, ಹಿಂಗೆ ಭಯದಲ್ಲೇ ಬದುಕ್ತಾ ಇರ್ತಾರೆ. ಸೊ ಅವ್ರ ಮೂಲಾಧಾರ ಚಕ್ರ ಅವ್ರದ್ದು ಬ್ಲಾಕ್ ಆಗಿದೆ ಅಂತ. ಮತ್ತೆ ಅವರಿಗೆ ಬೆನ್ನು ಹುರಿ ಎಲ್ಲ ಪೇನ್ ಬರ್ತಾ ಇರುತ್ತೆ. ಅವರಿಗೆ ಬೆನ್ನು ಹುರಿ ತುದಿಯಲ್ಲಿ ಕೆಳಗಡೆ ಬೆನ್ನು ನೋವುಗಳು, ಕೆಳಗಡೆ ಪಾರ್ಟ್ ಅದೆಲ್ಲ ನೋವು ಬರ್ತಾ ಇರುತ್ತೆ, ಕಾಲುಗಳು ನೋವು ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ. ಆತರ ಎಲ್ಲ ಇದ್ದಾಗ ಯೂಶಲಿ ಮೂಲಾಧಾರ ಚಕ್ರ ಬ್ಲಾಕ್ ಆಗಿರುತ್ತೆ. ಅವರಿಗೆ ಬೇಸಿಕ್ ನೆಸೆಸಿಟೀಸ್ಗೆ ಕಷ್ಟ. ಇದನ್ನ ನಾವು ಮೂಲಾಧಾರ ಚಕ್ರವನ್ನ ಹೀಲ್ ಮಾಡ್ಕೊಳ್ತಾ ನಮ್ಮ ಈ ಸಮಸ್ಯೆಗಳೇನಿರುತ್ತೆ ಅದೆಲ್ಲಾನು ಕಡಿಮೆ ಆಗ್ತಾ ಬರಕ್ಕೆ ಶುರು ಆಗತ್ತೆ. ಸೊ ಟೈಮ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಇವತ್ತು ಮೇಡಮ್ ಕ್ಲಾಸ್ ಇದೆ ಮೇಡಮ್. ಸರ್ ಕ್ಲಾಸ್ ಇದೆ, 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಹೌದು, ಅದಕ್ಕೋಸ್ಕರನೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್ ಸೊ ಮಚ್. ಶಾಂತಿ ಮಂತ್ರ ಅಂತ ಹೇಳಿ ಎಂಡ್ ಮಾಡ್ಬಿಡಿ ಮೇಡಮ್. ಸರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರೂ ಸುಖವಾಗಿರ್ಲಿ, ಎಲ್ರೂ ಆರೋಗ್ಯವಾಗಿರ್ಲಿ, ಎಲ್ರೂ ಒಳ್ಳೆದನ್ನೇ ನೋಡುವಂತಾಗಲಿ. ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ರಿಗೂ ಧನ್ಯವಾದಗಳು ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೆ ವೆಡ್ನೆಸ್ಡೇ ಕ್ಲಾಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್ ಬ್ಲೆಸ್ಸಿಂಗ್ ಮ್ಯಾಮ್. ಓಕೆ, ಸರಿ. ಎಲ್ರನ್ನ ಬ್ಲೆಸ್ ಮಾಡ್ಬೇಡ. ಗ್ಯಾಲರಿ ಮೋಡಿಗೆ ಬನ್ನಿ. I bless your intentions.
Kavita, I bless your intentions, Saurabha. I bless your intentions, Nirmala Devi, madam. I bless your intentions, Trisha. I bless your intentions, Prema. I bless your intentions, Chandrore. I bless your intentions, Jyoti, Lalita, Vani. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಬ್ಲೆಸ್ಸಿಂಗ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋಣ. ಎಲ್ಲರ ಹಾರೈಕೆಗೆ ಅದ್ಭುತವಾದ ಶಕ್ತಿ ಇದೆ. ಹಾಗಾಗಿ ನಮ್ಮೆಲ್ಲರ ಆಶೋತ್ತರಗಳು ಈಡೇರುತ್ತೆ. ನಮ್ಮೆಲ್ಲರ ಕೆಲಸಗಳು ಸುಸೂತ್ರವಾಗಿ ನೆರವೇರುತ್ತೆ. ಇಲ್ಲಿ ಆಶೀರ್ವಾದ ಮಾಡಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ನಮ್ಗೆ ಆಶೀರ್ವಾದ ಮಾಡ್ತಿರುವಂತಹ ಎಲ್ಲ ದೈವಿ ಶಕ್ತಿಗಳಿಗೆ, ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ, ರೇಖಿ ಮಾಸ್ಟರ್ಸ್, ರೇಖಿ ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಟೇಕ್ ಕೇರ್. ಸಿಗೋಣ ಮತ್ತೆ. ಧನ್ಯವಾದಗಳು. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.